ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಪ್ರಜ್ವಲ್ ರೇವಣ್ಣ ಬಂಧನಕ್ಕೆ ಜೋರಾಗಿದೆ ಕಿಚ್ಚು. ಇಂದು ಹಾಸನದಲ್ಲಿ ವಿವಿಧ ಸಂಘಟನೆಗಳಿಂದ ದೊಡ್ಡ ಮಟ್ಟದ ಪ್ರತಿಭಟನೆ ಆಗುತ್ತೆ. ಹಾಸನ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಸಮಾವೇಶವನ್ನು ಕೂಡ ಹಮ್ಮಿಕೊಳ್ಳಲಾಗಿದೆಯಂತೆ. ರಾಜ್ಯದ ವಿವಿಧ ಮೂಲೆಗಳಿಂದ ಆಗಮಿಸಲಿದ್ದಾರೆ ಜನ. ಪ್ರತಿಭಟನೆಗೆ ಹೋರಾಟಗಾರರು, ಕವಿ, ಸಾಹಿತಿಗಳು ಕೂಡ ಸಾಥ್ ನೀಡಲಿದ್ದಾರೆ ಅನ್ನೋದರ ಡೀಟೇಲ್ಸ್ ಸದ್ಯ ಸಿಗ್ತಾ ಇದೆ. ಹಾಸನದಲ್ಲೇ ವಿವಿಧ ಸಂಘಟನೆಗಳಿಂದ ಪ್ರೊಟೆಸ್ಟ್ ಆಗ್ತಾ ಇರೋದು. ಪ್ರಜ್ವಲ್ ರೇವಣ್ಣ ಬಂಧನಕ್ಕೆ ಜೋರಾಗ್ತಾ ಇದೆ ಕಿಚ್ಚು. ಒಂದ್ ಕಡೆ ಅವರ ಬಂಧನ ಆಗಬೇಕು ಅಂತ ಕಾಂಗ್ರೆಸ್ ನಾಯಕರು ದೊಡ್ಡ ಮಟ್ಟದ ಹೋರಾಟ ಮಾಡಿದ್ದನ್ನ ಗಮನಿಸಿದ್ವಿ. ಈಗ ಅವರ ಬಂಧನಕ್ಕೆ ಹೆಚ್ಚಾಗ್ತಾ ಇದೆ ಕಿಚ್ಚು. ಮತ್ತೊಂದು ಕಡೆ ಬೇರೆ ಬೇರೆ ಸಂಘಟನೆಯವರು, ಯಾವುದೋ ಪಕ್ಷಕ್ಕೆ ಸೀಮಿತ ಅಲ್ಲ, ಬೇರೆ ಬೇರೆ ಸಂಘಟನೆಯವರು ಕೂಡ, ಕವಿ, ಸಾಹಿತಿಗಳು ಕೂಡ ಈ ಪ್ರೊಟೆಸ್ಟ್ ನಲ್ಲಿ ಭಾಗಿಯಾಗ್ತಾರಂತೆ. ಈ ಹಿಂದೆ ಸಾಹಿತಿಗಳೇ ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರಿಗೊಂದು ಪತ್ರ ಬರೀತಾರೆ. ಪ್ರಜ್ವಲ್ ರೇವಣ್ಣ ಅವರ ಬಂಧನ ಆಗಬೇಕು, ಆ ಮೂಲಕ ಸಂತ್ರಸ್ತೆಯರಿಗೆ ನ್ಯಾಯ ಸಿಗಬೇಕು, ಅವ್ರ ಪರವಾಗಿ ಸರ್ಕಾರ ನಿಂತ್ಕೊಳ್ಬೇಕು ಅಂತ. ಆ ನಿಟ್ಟಿನಲ್ಲಿ ಈಗ ಸರ್ಕಾರ ಕ್ರಮ ಕೈಗೊಳ್ಳಬೇಕು ಅನ್ನುವಂಥ ಒತ್ತಾಯ. ಪ್ರಜ್ವಲ್ ರೇವಣ್ಣ ಭಾರತಕ್ಕೆ ವಾಪಸ್ ಆಗ್ತಾ ಇರೋದು ಎಲ್ಲಿಂದ? ಇಷ್ಟು ದಿನ ಎಲ್ಲಿದ್ರು? ಯಾರ ಸಂಪರ್ಕದಲ್ಲಿದ್ರು? ಜರ್ಮನಿಯಲ್ಲಿದ್ರಾ ಅಥವಾ ದುಬೈನಲ್ಲಿದ್ರಾ ಅನ್ನೋ ಪ್ರಶ್ನೆಗಳಿತ್ತು. ಅದಕ್ಕೆ ಕೊನೆಗೂ ಉತ್ತರ ಸಿಕ್ಕಿದೆ. ಆ ಉತ್ತರ ಇಲ್ಲಿದೆ ನೋಡಿ. ಪ್ರಜ್ವಲ್ ಇದ್ದಿದ್ದು ಎಲ್ಲಿ, ಬರ್ತಿರೋದು ಎಲ್ಲಿಂದ? ಜರ್ಮನಿಯಲ್ಲಿದ್ರ, ದುಬೈನಲ್ಲಿದ್ರ ಹಾಸನ ಸಂಸದ ಪ್ರಜ್ವಲ್ ರೇವಣ್ಣ ವಿಡಿಯೋ ಸಂಚಲನ ಸೃಷ್ಟಿಸುತ್ತಿದ್ದಂತೆ ದೇಶ ಬಿಟ್ಟು ಹೋದ ಪ್ರಜ್ವಲ್ ರೇವಣ್ಣ ಜರ್ಮನಿಯಲ್ಲಿದ್ದಾರೆ, ಬೇರೆ ದೇಶದಲ್ಲಿದ್ದಾರೆ ಅಂತ ಹೇಳಲಾಗ್ತಿತ್ತು. ಅಂತೆ ಕಂತೆಗಳ ನಡುವೆ ಪ್ರಜ್ವಲ್ ರೇವಣ್ಣ ವಿಡಿಯೋ ಈ ಎಲ್ಲ ಚರ್ಚೆಗೆ ಫುಲ್ ಸ್ಟಾಪ್ ಇಟ್ಟಿತ್ತು. ಆದರೆ ಇಷ್ಟು ದಿನ ಪ್ರಜ್ವಲ್ ಎಲ್ಲಿದ್ರು, ಯಾರ ಸಂಪರ್ಕದಲ್ಲಿದ್ರು, ಯಾರೊಂದಿಗಿದ್ರು ಅನ್ನೋ ಚರ್ಚೆ ನಡೆಯುತ್ತಿತ್ತು. ಆದರೆ ಅದಕ್ಕೆ ಉತ್ತರ ಮಾತ್ರ ಸಿಕ್ಕಿರಲಿಲ್ಲ. ಇದೀಗ ಪ್ರಜ್ವಲ್ ಇದ್ದಿದ್ದು ಎಲ್ಲಿ ಅನ್ನೋದು ಗೊತ್ತಾಗಿದೆ. ಸರ್ಕಾರಕ್ಕೆ ಪ್ರಜ್ವಲ್ ಇದ್ದ ಜಾಗದ ಬಗ್ಗೆ ಮಾಹಿತಿ ಸಿಕ್ಕಿದೆ. ಇಷ್ಟು ದಿನ ಪ್ರಜ್ವಲ್ ರೇವಣ್ಣ ದುಬೈನಲ್ಲಿದ್ರು ಅನ್ನೋ ಮಾಹಿತಿ ರಾಜ್ಯ ಸರ್ಕಾರಕ್ಕೆ ಲಭ್ಯವಾಗಿದೆ. ಅಷ್ಟೇ ಅಲ್ಲ, ಅವರಿಗೆ ಯಾರೆಲ್ಲ ಬೆಂಗಾವಲಾಗಿ ಇದ್ರು ಅನ್ನೋದು ಕೂಡ ಗೊತ್ತಾಗಿದೆ. 1 ತಿಂಗಳಿಂದ ನಾಪತ್ತೆಯಾಗಿದ್ದ ಪ್ರಜ್ವಲ್ ದುಬೈನ ಫಾರ್ಮ್ ಜೊಮೈರಾ ಹೋಟೆಲ್ನಲ್ಲಿದ್ರು ಅನ್ನೋ ಮಾಹಿತಿ ಲಭ್ಯವಾಗಿದೆ. ಪ್ರಜ್ವಲ್ ರೇವಣ್ಣ ಪ್ರತಿ ಹಂತದಲ್ಲಿಯೂ ಹಾಸನ ಹುಡುಗರು ಬೆಂಗಾವಲಾಗಿ ನಿಂತಿದ್ದಾರೆ ಅನ್ನೋ ಮಾಹಿತಿ ಕೂಡ ಲಭ್ಯವಾಗಿದೆ. ಪ್ರಜ್ವಲ್ ಹೋಟೆಲ್ನಲ್ಲಿ ಉಳಿದುಕೊಳ್ಳಲು ಊಟದ ವ್ಯವಸ್ಥೆ, ಪ್ರಜ್ವಲ್ ರೇವಣ್ಣ ಪರವಾಗಿ ಕೆಲಸ ಮಾಡ್ತಿದ್ದಾರೆ ಎನ್ನಲಾಗ್ತಿದೆ. ಪ್ರಜ್ವಲ್ ವಿರುದ್ಧ ಪ್ರಿಯಾಂಕ್ ಖರ್ಗೆ ಕಿಡಿ. ಮೊನ್ನೆ ಪ್ರಜ್ವಲ್ ವಿಡಿಯೋ ರಿಲೀಸ್ ಮಾಡಿದ್ದು ಆಶ್ಚರ್ಯ ಆಗ್ತಿದೆ. ಕ್ಲೀನ್ ಆಗಿ ಸಲೂನ್ಗೆ ಹೋಗಿ ಬಂದು ವಿಡಿಯೋ ಮಾಡಿದ್ದಾರೆ. ಅದರಲ್ಲಿ ಖಿನ್ನತೆ ಏನಾದರೂ ಕಾಣ್ತಾ ಇದೆಯಾ? ಇವರಿಗೆ ಖಿನ್ನತೆ ಆದರೆ ಸಂತ್ರಸ್ತೆಯರ ಪರಿಸ್ಥಿತಿ ಏನು? ಇವರಿಗೆ ಫಾರಿನ್ ಕಂಟ್ರಿಯಲ್ಲಿ ಉಳಿದುಕೊಳ್ಳುವಂಥದ್ದು ಏನಿದೆ? SITಗೆ ಸ್ಪಂದಿಸಲು 1 ತಿಂಗಳು ಬೇಕಾಯ್ತಾ ಅಂತ ಗುಡುಗಿದ್ದಾರೆ. ಆದರೆ ಮ್ಯೂನಿಕ್ನಿಂದ ಪ್ರಜ್ವಲ್ ಬರ್ತಿದ್ದಾರೆ, ಫ್ಲೈಟ್ ಟಿಕೆಟ್ ಕೂಡ ಬುಕ್ ಆಗಿದೆ ಅಂತ ಹೇಳಲಾಗ್ತಿದೆ. ಪ್ರಜ್ವಲ್ ಜರ್ಮನಿಯಿಂದ ಬರ್ತಿದ್ದಾರೋ ಅಥವಾ ದುಬೈನಿಂದ ಬರ್ತಿದ್ದಾರೋ ಗೊತ್ತಿಲ್ಲ. ಎಲ್ಲೇ ಇದ್ರೂ ಮೊದಲು ಬಂದ್ರೆ ಸಾಕು ಅಂತ ಹದ್ದಿನ ಕಣ್ಣಿಟ್ಟಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಅಜಯ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಅಜಯ್, ಈಗ ಪ್ರಶ್ನೆ ಇರೋದು ಪ್ರಜ್ವಲ್ ರೇವಣ್ಣ ಎಲ್ಲಿಂದ ವಾಪಸ್ ಆಗ್ತಾರೆ ಅಂತ. ಒಂದ್ ಕಡೆ ಹೇಳಲಾಗ್ತಾ ಇದೆ ದುಬೈನಲ್ಲಿ ಇದ್ದಾರೆ ಅಂತ, ಮತ್ತೊಂದು ಕಡೆ ಮ್ಯೂನಿಚ್ನಿಂದ ಟಿಕೆಟ್ ಕೂಡ ಬುಕ್ ಆಗಿದೆ. ಫಸ್ಟ್ ಆಫ್ ಆಲ್ ಅವ್ರು ಬರ್ತಾರಾ ಇಲ್ವಾ ಅನ್ನೋದು ಪ್ರಶ್ನೆ. ಬಟ್ ಸಂಸದ ಸದಸ್ಯತ್ವ ಅವಧಿ ಅಂತ್ಯ ಆಗ್ತಾ ಇರೋದ್ರಿಂದ ಬರಲೇಬೇಕು, ಆ ಅನಿವಾರ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಏನು ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತೀರಿ? ಖಂಡಿತವಾಗ್ಲೂ ಶ್ರುತಿ, ಈಗ ಏನಂತಂದ್ರೆ ಮುನೀಚಿಂದ ಈಗಾಗಲೇ ಫ್ಲೈಟ್ ಟಿಕೆಟ್ ಬುಕ್ ಆಗಿರುವಂಥದ್ದು. ಅದರಲ್ಲೂ ಕೂಡ ನಾಳೆ ಮಧ್ಯಾಹ್ನ ಅಂದರೆ ಇಲ್ಲಿಗೆ ಫ್ಲೈಟ್ ಟಿಕೆಟ್ ಬುಕ್ ಆಗಿರುವಂಥದ್ದು ಬೆಂಗಳೂರಿಗೆ. ಆದರೆ ಅಲ್ಲಿಂದ ಹೊರಟ್ರೆ ಸರಿಸುಮಾರು ಒಂದು 10 ರಿಂದ 12 ಗಂಟೆ ಜರ್ನಿ ಆಗುವಂಥ ಸಾಧ್ಯತೆ ಇರುವಂಥದ್ದು. ಆದರೆ ಇತ್ತ ದುಬೈನಲ್ಲೂ ಕೂಡ ಇದ್ದಾರೆ ಅನ್ನೋ ಒಂದು ಮಾಹಿತಿ ಕೂಡ ಲಭ್ಯವಾಗಿರುವಂಥದ್ದು. ಸೊ ಹೀಗಾಗಿ ಎಲ್ಲ ಒಂದು ಕಡೆ SITಯ ದಾರಿಯನ್ನು ತಪ್ಪಿಸೋದಕ್ಕೆ ಅಲ್ಲಿಂದ
ಟಿಕೆಟ್ ಅನ್ನು ಬುಕ್ ಮಾಡಿ ದುಬೈನಿಂದ ಏನಾದರೂ ಬರ್ತಿದಾರ ಅನ್ನೋ ಒಂದು ಅನುಮಾನ ಕೂಡ ಈಗಾಗಲೇ ಹುಟ್ಟಾಕಿರುವಂಥದ್ದು. ಯಾಕಂತಂದ್ರೆ ದುಬೈನಿಂದ ಬರೋದ್ರೆ ಇನ್ನೂ ಒಂದು 2ರಿಂದ 3 ಗಂಟೆ ಜರ್ನಿ ಕಮ್ಮಿ ಆಗುತ್ತೆ. ಮತ್ತೆ ಯಾವಾಗಾದ್ರೂ ಬರ್ಬೋದು, ಅವ್ರು ಇವತ್ತು ಬರ್ಬೋದು, ಇಲ್ಲ ನಾಳೆ ಬರ್ಬೋದು, ನಾಡಿದ್ದು ಬರ್ಬೋದು. ಸೊ ಹೀಗಾಗಿ ಎಲ್ಲ ಒಂದು ಕಡೆ ದಾರಿ ತಪ್ಪಿಸುವಂತಹ ಉದ್ದೇಶದಿಂದಾಗಿ ಪ್ರಜ್ವಲ್ ರೇವಣ್ಣ ಅಲ್ಲಿ ಟಿಕೆಟ್ ಅನ್ನ ಬುಕ್ ಮಾಡಿದ್ದಾರೆ ಅನ್ನೋ ಒಂದು ಅನುಮಾನ ಸಹ ವ್ಯಕ್ತವಾಗ್ತಿರುವಂಥದ್ದು SIT ಅಧಿಕಾರಿಗಳಿಗೆ. ಸೊ ಹೀಗಾಗಿ ಆ ಒಂದು ವಿಡಿಯೋ ಏನು ಅವರು ಕಳಿಸಿದ್ರು, ಇಲ್ಲ ನಾನು 31ಕ್ಕೆ ಬರ್ತೀನಿ ಅಂತ, ಆ ಒಂದು ವಿಡಿಯೋವನ್ನ ಆಧರಿಸಿ ಕೂಡ ಈಗ SIT ಕೂಡ ತನಿಖೆಯನ್ನ ಮಾಡ್ತಾ ಇದೆ. ಯಾಕಂತಂದ್ರೆ ಎಲ್ಲಿಂದ ವಿಡಿಯೋ ರೆಕಾರ್ಡ್ ಮಾಡಲಾಗಿದೆ, ಎಲ್ಲಿ ಫಸ್ಟ್ ಅಪ್ಲೋಡ್ ಆಯಿತು, ಎಲ್ಲಿ ಯಾವ ಮೊಬೈಲಿಂದ ಅಪ್ಲೋಡ್ ಆಯಿತು, ಅದರಿಂದ ಏನಾದ್ರು ಸರ್ವರ್ ಏನಾದ್ರು ಸಿಗತ್ತಾ, ಈ ಆ್ಯಂಗಲಲ್ಲೂ ಕೂಡ ಈಗಾಗಲೇ SIT ಒಂದು ಕ್ಲಾರಿಟಿ ತಗೊಳ್ಳೋದಕ್ಕೆ ಎಲ್ಲಿಂದ ಬಂತು, ಈಗ ಅವರು ಎಲ್ಲಿಂದ ಬರ್ತಿದ್ದಾರೆ, ಯಾವಾಗ ಬರ್ತಿದ್ದಾರೆ, ಯಾವ ಫ್ಲೈಟಲ್ಲಿ ಬರ್ತಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ತಗೊಳ್ಳೋದಕ್ಕೂ ಕೂಡ ಈಗಾಗಲೇ ಅವರು ಕೂಡ ಮುಂದಾಗಿರುವಂಥದ್ದು. ಸೊ ಹೀಗಾಗಿ ಬರ್ತಾರ ಅನ್ನೋದು ಕೂಡ ಒಂದು ಪ್ರಶ್ನೆ ಆಗಿತ್ತು. ನಿನ್ನೆ ಕೂಡ ಈಗ ಅವರು ಬೇಲ್ ಅರ್ಜಿಯನ್ನು ಸಲ್ಲಿಸಿದ್ರು, ಆ ಅರ್ಜಿ ಕೂಡ ಈಗಾಗಲೇ ಮುಂದೂಡಿಕೆ ಆಗಿರುವಂಥದ್ದು. ಸೊ ಹೀಗಾಗಿ ಎಲ್ಲೋ ಒಂದು ಕಡೆ ಮತ್ತೊಂದು ಸ್ಟೆಪ್ ಬ್ಯಾಕ್ ಆಗ್ತಾರ ಅವರು ಅನ್ನೋ ಒಂದು ಅನುಮಾನ ಸಹ ಈಗಾಗಲೇ ವ್ಯಕ್ತವಾಗ್ತಾ ಇರುವಂಥದ್ದು. ಸೊ ಹೀಗಾಗಿ ಬರ್ತಾರ ಅನ್ನೋದು ಈಗ ಬಹುತೇಕ ಡೌಟು ಅಂತಲೂ ಕೂಡ ಕೆಲವೊಂದು ಕಡೆ ಈಗಾಗಲೇ ಮಾತಾಡ್ತಾ ಇರುವಂಥದ್ದು. ಇನ್ನು ಸದಸ್ಯತ್ವ ನೀವು ಹೇಳಿದಾಗೆ ಏನು MP ಸದಸ್ಯತ್ವ ಈಗಾಗಲೇ ಮುಗಿಯುವಂಥ ಸಾಧ್ಯತೆ ಇರುತ್ತೆ. ಸೊ ಹೀಗಾಗಿ ಬರ್ಬೋದು ಅಂತಲೂ ಕೂಡ ಒಂದು ಕಡೆ ಚರ್ಚೆ ಆಗ್ತಿರುವಂಥದ್ದು. ಇದೆಲ್ಲದಕ್ಕೂ ಉತ್ತರ ಇನ್ನೊಂದು 2 ದಿನದಲ್ಲೂ ಕೂಡ ಗೊತ್ತಾಗುತ್ತೆ ಅಂತ ಹೇಳ್ಬೋದು. ಅದು ಕನ್ಫರ್ಮ್ ಆಗಬೇಕು ಅಂತ ಅನ್ಸುತ್ತೆ. ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ.